ತೊಗೊಳ್ಳಿ ಕಾಫಿ. ಮಾವ ಹಾಂ ವೀಣಾ, ಒಂದು ಸ್ವಲ್ಪ ಕಾಫಿ ಕೊಡುವ. ಸರಿ. ಏನಪ್ಪ ಬೆಳಗ್ಗೆನೇ ಎಲ್ಲ ಹೊರಟಿರೋ ಆಗಿದೆ, ಈಗಂತೂ ಯಾವ ಕೆಲಸನೂ ಇಲ್ಲ ನಿಮಗೆ, ಮನೇಲೇ ಇರ್ಬೋದಲ್ವಾ? ಕೆಲಸ ಇಲ್ಲ ಅಂತ ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತಪ್ಪ. ಹೊರಗಡೆ ಹೋಗಿ 4-6 ಜನ ಜೊತೆ ಮಾತಾಡಿ ಹುಡುಕಿದ್ರೆ ತಾನೇ ಏನಾದ್ರು ಕೆಲಸ ಸಿಗೋದು. ಎಲ್ಲೋ ಹೋಗ್ತೀರಾ ನೀವು? ಯಾವುದೋ ಒಂದು ಪಾರ್ಕಲ್ಲಿ ಹೋಗಿ ಕೂತ್ಕೋತೀರಾ, ಅಲ್ಲಿ ಇಂಥವ್ರದವರೇ ಇರ್ತಾರೆ, ಹರಟೆ ಹೊಡಿತೀರಾ, ಆಮೇಲೆ ವಾಪಸ್ ಮನೆಗೆ ಬರ್ತೀರಾ ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ? ಶುರು ಆಯ್ತಾ ಬೆಳಿಗ್ಗೆನೇ ನಿಮ್ಮ ರಾಮಾಯಣ? ಇಷ್ಟು ದೊಡ್ಡವರಾಗಿದ್ದೀರಾ, ಆದರೂ ನಿಮಗಿಂತ ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು ಅಂತ ಇನ್ನೂ ಗೊತ್ತಾಗಲ್ಲ. ವೀಣಾ, ಅವನು ಯಾವ ಪ್ರಪಂಚ ನೋಡಿದನೋ ಅದಕ್ಕೆ ಅನುಸಾರ ಮಾತಾಡ್ತಾನೆ. ಸಂತು, ನಿನಗೆ ಗೊತ್ತು, ನಾನು ಯಾವ ತಪ್ಪು ಮಾಡಿರಲಿಲ್ಲ, ಆದರೂ ಕೆಲಸದಿಂದ ತೆಗೆದ್ರು. ಮನೇಲಿ ಸುಮ್ಮನೆ ಕೂತಿರಬಾರ್ದು ಅಂತ ಆಟೋ ಓಡಿಸೋಕೆ ಶುರು ಮಾಡಿದೆ. ಇತ್ತೀಚೆಗೆ ಯಾಕೋ ಆಟೋನೂ ತೊಂದರೆ ಕೊಡ್ತಾ ಇದೆ, ಅದು ಓಡ್ಸೋಕ್ಕಾಗ್ತಾ ಇಲ್ಲ. ಮನೇಲಿ ಸಣ್ಣ ಪುಟ್ಟ ಖರ್ಚಿಗಾಗತ್ತೆ ಅಂತ ರಾತ್ರಿ ಪಾಳಿ ಯಾವುದೋ ಒಂದು ಸೆಕ್ಯೂರಿಟಿ ಕೆಲಸಕ್ಕೆ ಸೇರಿಕೊಂಡು ರಾತ್ರಿ ಹೊತ್ತು ಕೆಲಸ ಮಾಡ್ತಾ ಇದ್ದೆ. ಅವನು ಪುಣ್ಯಾತ್ಮ ಇದಕ್ಕಿದ್ದಂಗೆ ಕೆಲಸದಿಂದ ತೆಗೆದಾಕ್ತ. ಹಾಗಂತ ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತಾ? ಹೊರಗಡೆಗೆ ಹೋಗಬೇಕು, 4 ಜನ ಜೊತೆ ಮಾತಾಡಬೇಕು, 4 ಕಡೆ ಸುತ್ತಾಡಿದಾಗ ನಮಗೇನಾದರೂ ಕೆಲಸ ಸಿಗ್ಬೋದು ಅನ್ನೋದು ಋಣ ಎಲ್ಲಿದೆಯೋ? ನೋಡಿ, ಯಾವುದೋ ಒಂದು ಒಳ್ಳೆ ಕೆಲಸ ಹುಡ್ಕೊಳ್ಳಿ, ನಮಗೆ ಮರ್ಯಾದೆ ಹೋಗುವಂಥ ಕೆಲಸ ಮಾಡಬೇಡಿ, ನೋಡಿದವ್ರು ಆಡ್ಕೋತಾರೆ. ನಾನು ಯಾವತ್ತೂ ಮರ್ಯಾದೆ ಹೋಗುವಂಥ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಆಡ್ಕೊಳ್ತಾರಲ್ಲ ನಿನ್ನ ಫ್ರೆಂಡ್ಸು, ಕಷ್ಟ ಕಾಲದಲ್ಲಿ ಒಂದು 10,000 ರೂಪಾಯಿ ಕೇಳು, ಕೊಡ್ತಾರ. ಹೇಗಿದ್ರು ಜನ ಆಡ್ಕೊಳ್ತಾರೆ. ಮಾತು ಕೇಳಿಲ್ವಾ? ಜನಾರ್ದನ ಮೆಚ್ಚಿಸ್ಬೋದು, ಜನ ಮೆಚ್ಚಿಸೋಕ್ಕಾಗಲ್ಲ. ಆಡ್ಕೊಳ್ಳೋರ ಮುಂದೆ ನಾವು ಚೆನ್ನಾಗಿ ದುಡಿದು ಬೆಳೆದು ಅವ್ರ ಬಾಯಿ ಮುಚ್ಚಿಸ್ಬೇಕು.